ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಭಾನುವಾರ ಆಗಲೇ ಟೈಮ್ ಬಂದುಬಿಟ್ಟು 10 ಕಾಲೇನೋ ಆಗಿದೆ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಮಗ್ಗಿದ್ದು ಹೂವು ದೇವರಿಗೆ ಮುಡಿಸ್ಬೇಕಾದ್ರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದ್ದೇವೆ. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಈಗ ದಾಸವಾಳ ಹೂ ಸೀಸನ್. ಈಗ ಎಷ್ಟು ಹೂವು ಬಿಡ್ತಾವಂದರೆ ಸಖತ್ ಹೂವು ಬಿಡ್ತವೆ. ಬೆಳಗ್ಗೆನೇ ಎಷ್ಟು ಮೊಗ್ಗಂತೂ ಸುಮ್ಮನೆ ಕೆಂಪು ಕಾಣಿಸ್ತಾ ಇರ್ತವೆ. ಅದಕ್ಕೆ ಚಿಕ್ಕಮ್ಮರ ಮನೆ ಹತ್ರ 2 ಗಿಡ ಇದ್ದಾವೆ. ಅಲ್ಲೇ ತುಂಬ ಹೂವು ಬಿಟ್ಟಿದ್ವು. ಕಿತ್ಕೊಬಂದು ಇವಾಗ ಮುಡಿಸಿದ್ದೆ. ಬೆಳಗ್ಗೆ ಅಷ್ಟೊಂದು ಅಳಿರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಳಿದ್ದಾವೆ. ಈ ಕಡೆ ಬಂದುಬಿಟ್ಟು ಈಗ ತರಕಾರಿ ಬಂದಿತ್ತು. ತರಕಾರಿ ತೊಗೊಂಡೆ ನೋಡಿ. ಒಂದು 3 ಕ್ಯಾರೆಟು ಮತ್ತು ಒಂದು 1/4 kg ಚಿಕ್ಕಡೆಕಾಯಿ, ಒಂದು 1/4 kg ಜೋಳಿಕಾಯಿ ಮತ್ತು 2 ಈ ಹೀರೆಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಕೊತ್ತಂಬರಿ ಕಟ್ ತೊಗೊಂಡಿದ್ದೀನಿ. ಅಷ್ಟಕ್ಕೇ 110 ರೂಪಾಯಿ ಆಯಿತು. ಇವಾಗ ತೊಗೊಂಡೆ 110 ರೂಪಾಯಿ ಆಯಿತು. ಏನು ತಿನ್ನಬೇಕು ಏನು ಬಿಡಬೇಕು ಗೊತ್ತಿಲ್ಲ. ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಆಗಲಿ ಅನ್ನ ಆಗ್ತಾಯಿದೆ. ಅನ್ನಕ್ಕೆ ಇಟ್ಟಾಯಿದ್ದೀನಿ. ಮುದ್ದೆ ಮಾಡೋಣ ಅಂದ್ಕೊಂಡೆ. ನೈಟ್ ಮುದ್ದೆ ತಿಂದಿದ್ದೆ. ಸ್ವಲ್ಪ ಅನ್ನ ಮಾಡ್ತೀನಿ. ಮತ್ತು ಸಾಯಂಕಾಲಕ್ಕೆ ಏನಾದರೂ ಮಾಡೋಣ ಅಂತ. ಇವನು ಮಲಗಿದ್ದ ಇಷ್ಟೊತ್ತು ಆಗಲೇ. ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ಏನೋ ಮಾತಾಡ್ದ. ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇದ್ದಾನೆ. ಮಲ್ಕೊಂಡಿದ್ದಾನೆ, ಮಲಗಿದ್ದಾನೆ. ಈಗ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಸ್ವಲ್ಪ ಅನ್ನ ಆದಮೇಲೆ ಊಟ ಮಾಡಿ ನೆಕ್ಸ್ಟು ಮಿಕ್ಕಿದ ಕೆಲಸ ಪಾತ್ರೆನೂ ಇದ್ದಾವೆ. ಪಾತ್ರೆನೂ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಊಟ ಎಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಒಂದು ಕೆಲಸ ಮುಗಿಯುತ್ತೆ. ನೆಕ್ಸ್ಟ್ ಒಂದು ಬೆಳಗ್ಗೆ ವೀಡಿಯೋ ಮಾಡಿದ್ದೆ, ಅದು ಅಪ್ಲೋಡ್ ಮಾಡಬೇಕು. ಅದೊಂದು ಅಪ್ಲೋಡ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಕೆಲಸ ನೋಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಫ್ಲಾಗ್ ಹೆಂಗೆ ಹೋಗುತ್ತೋ ನೋಡಿ ನೀವೇ. ಹಾಯ್ ಫ್ರೆಂಡ್ಸ್, ಈಗ ಕರೆಕ್ಟಾಗಿ 3 ಗಂಟೆ ಆಗಿದೆ ಟೈಮ್. ಮತ್ತು ಈ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಬೆಳಗ್ಗೆದು ಒಂದು ಕೆಲಸನೂ ಮಾಡೋಕ್ಕಾಗಿಲ್ಲ ನನಗೆ. ಅನ್ನ ಮಾಡ್ಕೊಂಡಿದ್ದೆ ಅಷ್ಟೇ. ಬೆಳಗ್ಗೆ ನಮ್ಮ ಮಾವ ಚಿಕನ್ ಸಾಂಬಾರು ತಂದು ಕೊಟ್ಟೋಗಿದ್ರಲ್ಲ, ಸ್ವಲ್ಪ ತಿಂದಿದ್ದೀವಿ ಅಷ್ಟೇ. ತಿಂದ್ಬಿಟ್ಟು ಪಾತ್ರೆನೂ ತೊಳೆದಿಲ್ಲ, ಕಸನ ಗುಡಿಸಿಲ್ಲ, ಏನು ಕೆಲಸನೇ ಆಗಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಇಟ್ಕೊಂಡಿರೋದು. ನನ್ನ ಮಗ ಆವಾಗಲೇ ಎದ್ದು ಸುಮ್ಮನೆ ಏನು ಇದು ಮಾಡಿದ್ರು ಮಲಗಂಗಿಲ್ಲ. ಸುಮ್ಮನೆ ಆಟಾಡ್ತಾ ಇದ್ದೆ. ಆಟಾಡು ಮತ್ತು ನನ್ನನ್ನು ಬಿಡ್ತಾ ಇಲ್ಲ. ಈ ಥರ ಹಿಂದೆ ನಿಂತ್ಕೊಂಡ್ಬಿಟ್ಟು ನನ್ನನ್ನು ಹತ್ತಿಸ್ಕೊಂತೇಳಿ ಒಂದು 10 ರೌಂಡ್ 11 ರೌಂಡ್ ಆದರೂ ಓಡಿಸಿದ್ದೇನೆ ಇವತ್ತು ನನಗೆ. ಮತ್ತು ಹೊರಗಡೆ ಏನಾದರೂ ಕರ್ಕೊಬಂದು ಕುಂದಿಸಿದ್ರೆ ಮತ್ತೆ ಅಂಗಡಿ ಒಳಗೆ ಹೋಗೋದು. ಚಿಕ್ಕದು ಚೇರ್ ಇದೆ ಅಲ್ವಾ ಒಂದು, ಆ ಚೇರ್ ಹಾಕ್ಕೊಂಡು ಹತ್ತೋದು, ಮತ್ತು ಏನು ಬೇಕು ಅದು ತೊಗೊಳೋದು, ಎಸೆಯೋದು, ಹಂಗೆಲ್ಲ ಮಾಡ್ದೆ. ಮತ್ತು ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಡುಗೆ ಮನೆ ಹತ್ರ ಬಂದರೆ ಮತ್ತೆ ಇಲ್ಲಿಗೂ ಕೂಡ ಅಷ್ಟೇ ಚೇರ್ ತೊಗೊಬಂದು ಹತ್ಬಿಟ್ಟು ಗ್ಯಾಸ್ ಎಲ್ಲ ತಿರುಗೋಕೆ ಸ್ಟಾರ್ಟ್ ಮಾಡಿದ್ದಾನೆ ಆಗ್ಲೇನು. ಇದು ಸ್ಟವ್ವು ಅವ್ನು ಹಿಡ್ದೇ ಸಾಕಾಯಿತು ನನಗೆ. ಇವಾಗ ಮತ್ತೆ ಹಂಗು ಹಿಂಗು ಮಾಡಿ ಮಲಗಿಸಿದ್ದೀನಿ. ನಿಜವಾಗ್ಲೂ ಒಂದು ಕೆಲಸನೂ ಆಗಿಲ್ಲ. ಮತ್ತು ಸಂಜೆ ಆಗ್ತಾ ಮತ್ತೆ ನಾನು ಬ್ಯುಸಿ ಆಗ್ತೀನಿ. ಅದಕ್ಕೆ ಸ್ವಲ್ಪ ಇರೋ ಟೈಮಲ್ಲೇ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ನೋಡ್ಬೇಕು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಇನ್ನು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತೀನಿ. ಅಷ್ಟೊಂದು ಯಾರೂ ಬರಲ್ಲ ಕಸ್ಟಮರು. ಸಂಜೆ ಆಗ್ತಾ ಜಾಸ್ತಿ ಜನ ಬರ್ತಿರ್ತಾರ. ಆವಾಗ ಸ್ವಲ್ಪ ನನಗೆ ಆ ಕಡೆನೇ ಗಮನ ಕೊಡಬೇಕಾಗುತ್ತೆ. ಮತ್ತು ಅವನು ಹೊಟ್ಟೆ ಬೇರೆ ಹಚ್ಕೊಂಡಿರ್ತಾನೆ, ಅಡುಗೆನೂ ಏನು ಮಾಡಿರಲ್ಲ. ಅದಕ್ಕೆ ಏನಾದರೂ ಬೇಗ ಮಾಡೋಣ ಅಂತ ಬಂದೆ. ಇನ್ನು ಪಾತ್ರೆ ಎಲ್ಲ ಹಂಗಿದಾವೆ, ಕಸನೂ ಗುಡಿಸಿಲ್ಲ, ಏನೂ ಇಲ್ಲ. ಅದಕ್ಕೆ ಬೆಳಗ್ಗೆ ಇವು ಚಿಕ್ಕಡೆಕಾಯಿ ತೊಗೊಂಡಿದ್ನಲ್ವಾ, ಒಂದು ಸ್ವಲ್ಪ ಪಲ್ಯನಾದರೂ ಮಾಡೋಣ ಅಂತ ನೋಡ್ತಿದ್ದೀನಿ. ಚಪಾತಿ ತಿಂದು ಭಾಳ ದಿನ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಚಪಾತಿ ಮಾಡಿಕೊಂಡು ಒಂದು ಸ್ವಲ್ಪ ಪಲ್ಯ ಮಾಡೋಣ. ಮತ್ತು ಬೆಳಗ್ಗೆದ ಅನ್ನ ಹಂಗೆ ಇದೆ. ಒಂದು ಟೈಮ್ ಆಗುತ್ತೆ ಅಂತೇಳಿ ನನ್ನ ಯೋಚನೆ ಮಾಡ್ತಾ ಇದ್ದೀನಿ. ಮಾಡೋಣ ಬೇಡ, ಇಲ್ಲ ಏನಾದರೂ ಬೇರೆ ಸಿಂಪಲಾಗಿ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇವಾಗ ಸುಲಿದಿಡ್ತೀನಿ ಬೇಗ. ಅದೆಷ್ಟೊತ್ತು ಬೇಗ ಆಗುತ್ತೆ ಪಲ್ಯ ಏನು. ಅದಕ್ಕೆ ಬೇಗ ಕೆಲಸ ಮಾಡ್ಕೊಡೋಣ ಅಂತ ಕುಳ್ತಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಏನೋ ಅಂತ. ನಿಜವಾಗ್ಲೂ ಇವು ಭಾಳ ತರಲೆ ಮಾಡ್ತಾ ಇದ್ದಾನೆ. ದೊಡ್ಡನಾಗ್ತಾ ಇನ್ನೂ ತರಲೆ ಜಾಸ್ತಿ ಮಾಡ್ತಾ ಇದ್ದಾನೆ. ಹಿಡಿಯೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಯಾರಾದರೂ ಸ್ವಲ್ಪ ಕರ್ಕೊಳ್ಳೋರು ಇದ್ದರೆ ಅಷ್ಟೊಂದೇನು ಅನಿಸಲ್ಲ. ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಚಿಕ್ಕಮ್ಮನೂ ಇವತ್ತಿಲ್ಲ, ನಮ್ಮ ಅತ್ತಿಗೆನೂ ಅವರು ಕೂಲಿ ಹೋಗಿದ್ರು. ಇವಾಗ ಬಂದರು, ಬಟ್ಟೆ ಒಗಿತಾ ಇದ್ದಾರೆ ಅವರು. ಪಾಪ ಮನೇಲಿ ಅವ್ರಿಗೂ ಕೆಲಸ ಇರುತ್ತೆ. ನಮ್ಮ ಅಣ್ಣ ಇಲ್ಲ. ಡೈಲಿ ನಮ್ಮ ಅಣ್ಣನಾದ್ರೂ ಇರೋರು, ಇವತ್ತು ಅವರು ಇಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಅದಕ್ಕೆ ಈ ಸ್ವಾಮಿನಿ ನನಗೆ ಹಿಡಿಯೋಕ್ಕಾಗ್ತಾ ಇಲ್ಲ. ಹೆಂಗೋ ಹಂಗು ಹಿಂಗು ಮಾಡಿ ಇಷ್ಟೊತ್ತು ಟೈಮ್ ಇದಾಗ್ಬಿಟ್ಟಿದೆ. ಸ್ವಲ್ಪ ಅವ್ರು ಯಾರಾದರೂ ಒಬ್ಬರಾದ್ರೂ ಬಂದ್ರೂ ಹೆಂಗೋ ನೋಡ್ಕೊತಾರೆ, ಅವಾಗ ಮಾಡ್ಕೋಬೋದು ಅಂತ. ಅದಕ್ಕೆ ಬೇಗ ನೋಡೋಣ. ಇವು ಯಾಕೋ ಜಾಸ್ತಿ ಹುಳ ಅನ್ನೋ ಥರ ಇದೆ. ಬೀಜನೂ ಚೆನ್ನಾಗಿಲ್ಲ ಅಷ್ಟೊಂದು.
ನಾನೇನು ಅಂದ್ಕೊಂಡೆ ಅಂದರೆ, ಈ 1/4 ಕೆ ಜಿ ತೊಗೊಂಡಿದ್ನಲ್ಲ, ಒಂದು ಸ್ವಲ್ಪ ಸಾಂಬಾರು ಮಾಡ್ಬೋದು ನೆಕ್ಸ್ಟ್ ಟೈಮು, ಇವತ್ತೊಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಸ್ವಲ್ಪನೇ ತೊಗೊಂಡಿದ್ದಿದ್ದು. ಅದು ಸುಲಿತಾ ಸುಲಿತಾ ಎಷ್ಟು ವೇಸ್ಟ್ ಸಿಕ್ತಂದರೆ, ಈಗ ತಟ್ಟೆಯಲ್ಲಿ ಎಷ್ಟು ಚಿಕ್ಕಡಿಕಾಯಿ ಕಾಣಿಸ್ತಾ ಇದೆಯೋ ಅಷ್ಟು ವೇಸ್ಟ್ ಅಲ್ಲೇ ಸಿಕ್ಬಿಡ್ತು. ಮತ್ತೆ ಇದಾಗಲ್ಲಲ್ವ ಅಂತೇಳ್ಬಿಟ್ಟು ಮತ್ತೆ ಎತ್ತಿಟ್ಟಿದ್ನಲ್ವ ಸಾಂಬಾರ್ಗೆ ಅಂತೇಳ್ಬಿಟ್ಟು ಅವನ್ನು ಕೂಡ ತೊಗೊಂಬಿಟ್ಟು ಮತ್ತೆ ಸುಲಿದೆ. ಈ ಚಿಕ್ಕಡಿಕಾಯಿ ಬಿಡಿಸೋಷ್ಟೊತ್ತಿಗೆ ತಲೆನೇ ಕೆಟ್ಟೋಯ್ತು ನನಗೆ. ಕೊನೆಗೆ ಜಾಸ್ತಿ ವೇಸ್ಟೇ ಇದ್ದಿದ್ದು. ಮತ್ತು ಏನು ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಅಂತೇಳ್ಬಿಟ್ಟು ನೀಟಾಗಿ ನೋಡಿಬಿಟ್ಟು ಬಿಡಿಸಿ ಪಲ್ಯಕ್ಕೆಲ್ಲ ಜೋಡಿಸ್ಕೊಂಡೆ. ಫ್ರೆಂಡ್ಸ್, ಚಿಕ್ಕಡಿಕಾಯಿ ಬಿಡಿಸೋಷ್ಟೊತ್ತಿಗೆ ತಲೆನೇ ಕೆಟ್ಟೋಯ್ತು. 1/4 ಕೆ ಜಿ ಚಿಕ್ಕಡಿಕಾಯಲ್ಲಿ ಇಷ್ಟೇ ನೋಡಿ ಬಂದಿರೋದು, ತುಂಬ ವೇಸ್ಟ್ ಇತ್ತು. ಅಷ್ಟರೊಳಗೆ ನನ್ನ ಮಗನೂ ಎದ್ಬಿಟ್ಟ. ಇವಾಗಿಂದ ನನ್ನ ಕೆಲಸ ಆದಂಗೆನೆ ಇವತ್ತು. ಏನು ಮಾಡೋದು ಏನೋ ಏವೇ ನೋಡಿ, ಅಲ್ಲಿ ಗ್ಯಾಸ್ ಹತ್ರ ಕುತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ನೋಡಿ. ತಿರ್ವಕ್ಕೆ ಹೋಗ್ತಾ ಇದ್ದೀನಿ ಸ್ಟವ್, ಬರೀ ಈ ಥರ ಮಾಡ್ತಾ ಇರ್ತಾನೆ. ಏನು ಮಾಡೋದು ಗೊತ್ತಿಲ್ಲ. ಮಮ್ಮ ಬೇಕಂತೆ, ಊಟ ಮಾಡಿಸ್ಬೇಕಂತೆ. ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆಮೇಲೆ ಇದಂತ ಮಾಡ್ಕೊಂಡ್ರಾಯ್ತು. ಇನ್ನೇನು ಅಷ್ಟೇ ಮುಗೀತು ಕೆಲಸ. ಇವಾಗ ಬೇಗ ಬೇಗ ಆಗಲ್ಲ. ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. ನಮ್ಮ ಚಿಕ್ಕಮ್ಮ ಬಂದಿದ್ರೆ ಅಷ್ಟೊತ್ತಿಗೆ ಎತ್ಕೊತಾರೆ. ಅವರು ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ. ನೋಡಬೇಕು ಹೆಂಗಾಗುತ್ತೋ ಏನೋ. ನಾನು ಸ್ವಲ್ಪ ಒಕ್ಕನಕಾಯಿ ಕೊಟ್ಟು ಬಂದೆ. ನಮ್ಮ ಒಕ್ಕನಕಾಯಲ್ಲಿ ಒಂದು ಸ್ವಲ್ಪ ಎತ್ಕೊ ಅಂತ ಹೇಳ್ಬಿಟ್ಟು ಪಲ್ಯಕ್ಕೊಂದು ಜೋಡಿಸ್ಕೊಂಬಿಟ್ಟು ಆಮೇಲೆ ಕರ್ಕೊಂಬರ್ತೀನಿ. ಇಲ್ಲ ಅವನೇ ಬರ್ತಾನೆ ಏನೋ ಗೊತ್ತಿಲ್ಲ. ಇಲ್ಲೇ ಮನೆ ಹತ್ರನೇ ಇರೋದು, ನಮ್ಮ ಮನೆ ಆಪೋಸಿಟ್ ಇದೆಯಲ್ಲ, ಅದೇ ಮನೆಯೇ. ಸ್ವಲ್ಪ ತಿರ್ಗಾನಷ್ಟೇ ಬಂದ್ಬಿಡ್ತಾನೆ. ಆಮೇಲೆ ಅವನಷ್ಟು ಅವನೇನ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಬಿಟ್ರೆ ಮತ್ತೆ ಕರೆಂಟ್ ಹೋಗುತ್ತೇನೋ ಅಂತ ಅಷ್ಟೇ. ಕರೆಂಟ್ ಹೋದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊತೀನಿ ಅಷ್ಟೇ. ಯಾವಾಗಾದ್ರೂ ಫ್ರೀ ಇದ್ದಾಗ ಈ ಥರ ಮಾಡಿ ಇಟ್ಕೋಬೇಕು. ಸ್ವಲ್ಪ ಖಾರದ ಪುಡಿನ ಜಾಸ್ತಿನೇ ಮಾಡಿ ಡಬ್ಬದಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಬರುತ್ತೆ. ಯಾವಾಗ ಮಾಡ್ಕೋಬೇಕು ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ. ಇನ್ನು ನನ್ನ ಮಗನ ಅಲ್ಲಿಗೆ ಬಿಟ್ಟು ಬಂದುಬಿಟ್ಟು ಫಸ್ಟು ಕರೆಂಟ್ ಅಂತೂ ಯಾವಾಗಂದ್ರೆ ಯಾವಾಗ ಕೈ ಕೊಡ್ತಾ ಐತೆ. ಅದಕ್ಕೆ ಬೇಗ ಸ್ವಲ್ಪ ಮಿಕ್ಸಿಗೆ ಹಾಕೊಡೋಣ ಖಾರದ ಪುಡಿ ಅಂತ ಹೇಳಿಬಿಟ್ಟು ಎಲ್ಲ ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ಮತ್ತು ಈ ಕಡೆ ಬೇಗ ಸ್ವಲ್ಪ ಅರ್ಜೆಂಟ್ ಇತ್ತಲ್ವ, ಅದಕ್ಕೆ ನಾನು ಪಲ್ಯ ಅದೆಲ್ಲ ಕೆಲಸ ಮುಗಿಸ್ಕೊಂಡಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹಿಟ್ಟು ಕಲಿಸ್ತಾ ಇದ್ದೀನಿ. ನಾನು ಬಂದುಬಿಟ್ಟು ನನ್ನ ಅಂಗಡಿಗೆ ಯಾವ ಹಿಟ್ಟು ತರ್ತೀನೋ ಅದನ್ನೇ ಯೂಸ್ ಮಾಡ್ತೀನಿ. ಒಂದು ಸತಿ ಅರ್ಧ ಕೆಜಿ ಪಾಕೆಟ್ ತೊಗೊಂಡ್ರೆ 1-2 ಟೈಮ್ ಮಾಡ್ತೀನಿ. ಅಂದರೆ ನೋಡ್ಕೊಂಡು ಮಾಡ್ತೀನಿ. ಮತ್ತು ಚಿಕ್ಕಮ್ಮರವರೆಲ್ಲ ಇರ್ತಾರಲ್ವ, ಅಟ್ಲೀಸ್ಟ್ ಅವ್ರ ಮನೆ ಹತ್ರ ಬಂದಾಗ 1-2 ಆದರೂ ಹಾಕ್ಕೊಟ್ರೆ ತಿಂತಾರೆ. ಅವ್ರು ತಿನ್ನಲ್ಲ ಜಾಸ್ತಿ. ಅವ್ರು ಮುದ್ದೆ ಒಂದು ಬಿಟ್ಟರೆ ಅವ್ರು ಈ ಥರ ಟಿಫನ್ಗಳು ಮತ್ತು ಚಪಾತಿ ದೋಸೆದೆಲ್ಲ ಏನು ಇಷ್ಟಪಡಲ್ಲ. ಮಾಡಿಕೊಡ್ತಾರೆ, ಬಟ್ ಅವ್ರು ತಿನ್ನಲ್ಲ. ಅವ್ರು ಎಷ್ಟು ಏನೇ ಅಡುಗೆ ಮಾಡಿದ್ರು ಕೂಡ ಅವರು ಸಪ್ರೇಟಾಗಿ ಮುದ್ದೆನೇ ಮಾಡ್ಕೊಂಡು ತಿಂತಿರ್ತಾರೆ, ಆ ಥರ ಅವರು. ಅದಕ್ಕೆ ನಮ್ಮ ಚಿಕ್ಕಮ್ಮ ಎಷ್ಟು ಗಟ್ಟಿ ಇದ್ದಾರೆ ಇವಾಗ. ಅವ್ರಿಗೆ ಆ ಥರ ನೋಡಿದ್ರೆ ಅವ್ರಿಗೆ ಏಜ್ ಆಗೈತೆ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದ್ದಾರೆ ಅವರು. ಬರೀ ಮುದ್ದೆ ತಿಂದು ಅಷ್ಟು ಚೆನ್ನಾಗಿದ್ದಾರೆ. ನಮಗಂತೂ ಬೈತಾ ಇರ್ತಾರೆ, ಬರೀ ಮುದ್ದೆ ತಿನ್ನಬೇಕು, ಬೇರೆ ಏನು ತಿಂಡಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ನಾವು ಅಷ್ಟೇ ಜಾಸ್ತಿ ಮುದ್ದೆನೇ ತಿಂತೀವಿ. ಮತ್ತು ತಿಂಡಿ ಎಲ್ಲ ಸ್ವಲ್ಪ ಕಡಿಮೆನೇ. ಹಳ್ಳಿಯಲ್ಲಿದ್ದಾಗ ಸಿಟಿಲಿದ್ದಾಗ ಒಂಥರ ಲೈಫು, ಹಳ್ಳಿಯಲ್ಲಿದ್ದಾಗ ಒಂಥರ ಲೈಫು. ಎಲ್ಲಿ ಇರ್ತೀವೋ ಅಲ್ಲಿ ಅಡ್ಜಸ್ಟ್ ಆಗಿಬಿಡ್ಬೇಕು. ಇವಾಗ ಸಿಟಿಯಲ್ಲಿದ್ದರೆ ಸಿಟಿ ಲೈಫ್ ಅಡ್ಜಸ್ಟ್ ಆಗಬೇಕು, ಹಳ್ಳಿಯಲ್ಲಿದ್ದರೆ ಹಳ್ಳಿ ಲೈಫ್ ಅಡ್ಜಸ್ಟ್ ಆಗಬೇಕು, ಆ ಥರ. ಊಟದ ವಿಷಯದಲ್ಲಿ ಮಾತ್ರ. ಅದಕ್ಕೆ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಸಿ ಮತ್ತು ಒಂದು ಚಿಕ್ಕದು ಇದು ಹಾಕ್ಬಿಟ್ಟು ಎತ್ತಿಡ್ತಾಯಿದ್ದೀನಿ, ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು. ಈ ಕಡೆ ಚಿಕ್ಕಡಿಕಾಯಿ ಸ್ವಲ್ಪ ಒಂದು ಕುದಿ ಬರಲಿ ಅಂತ ಬೇಯಿಸೋಕೆ ಇಟ್ಟಿದ್ದೀನಿ. ಅದು ನನಗೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಬೇಯಿಸೋಕೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಯಾವುದೇ ಒಂದು ಈ ಥರ ಪಲ್ಯ ಮಾಡಲಿ, ಈಗ ಗೋರೆಕಾಯಿ ಮತ್ತು ಈ ಚಿಕ್ಕಡಿಕಾಯಿ, ಇವು ಬೆಂಡೆಕಾಯಿ ಬಿಟ್ಟು ನೆಕ್ಸ್ಟ್ ಏನಾದರೂ ಸ್ವಲ್ಪ ಹೀರೆಕಾಯಿ ಆ ಥರ ಪಲ್ಯ ಮಾಡ್ತೀವಲ್ವ, ಸೋರೆಕಾಯಿ ಅವೆಲ್ಲ ಒಂದು ಸ್ವಲ್ಪ ಒಂದು ಕುದಿ ಬೇಯಿಸ್ಬಿಟ್ಟು ನಾನು ನೆಕ್ಸ್ಟ್ ಒಗ್ಗರಣೆ ಹಾಕ್ತೀನಿ. ಇಲ್ಲಾಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದು. ಇವಾಗ ಬೇಯಿಸ್ಬಿಟ್ಟು ಈ ಕಡೆ ಖಾರದ ಪುಡಿಗೆಲ್ಲ ರೆಡಿ ಮಾಡಿಕೊಂಡು ಖಾರದ ಪುಡಿ ಕೂಡ ರುಬ್ಕೊಂಡೆ. ಮತ್ತು ರುಬ್ಬಿಟ್ಟು ಅದು ಒಂದು ಕುದಿ ಬಂದಮೇಲೆ ಮತ್ತೆ ಬಗ್ಸ್ಬಿಟ್ಟು ಎಲ್ಲ ನೀರೆಲ್ಲ ಹೋಗ್ಲಿ ಅಂತೇಳ್ಬಿಟ್ಟು ಚೆನ್ನಾಗಿ ಬಸ್ದು ಸೈಡ್ಗೆ ಇಟ್ಟಿದ್ದೆ.
ಈ ಕಡೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ನನ್ನ ತಂಗಿ ಫ್ರೆಶ್ ಆಗಿರೋ ಕರಿಬೇವು ತಂದಿದ್ದೆಲ್ಲ ತುಂಬ ಚೆನ್ನಾಗಿತ್ತು, ಅದು ಫ್ರೆಶ್ ಆಗಿತ್ತಿನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಅದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಬಿಡಿಸ್ಬಿಟ್ಟು ಮತ್ತು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಆರಿಸಿದ್ದೆ. ಆರಿಸ್ಬಿಟ್ಟು ಮತ್ತು ಕವರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿರಲಿ ಅಂತೇಳ್ಬಿಟ್ಟು ಯಾವಾಗನ ಬೇಳೆ ಸಾರು ಏನಾದರೂ ಸಾಂಬಾರು ಮಾಡಿದಾಗ ಅದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ನಾನು ಫ್ರಿಜ್ಜಲ್ಲಿರೋ ತೊಗೊಂಡೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ನಿಜವಾಗ್ಲೂ ತುಂಬ ದಿನ ಆಗಿತ್ತು, ಒಂದು ವಾರ ಮೇಲಾಗಿತ್ತು ನಮ್ಮ ಮನೇಲಿ ಕರಿಬೇವು ಖಾಲಿಯಾಗಿ. ಅದಕ್ಕೆ ಪಾಪ ಮೊನ್ನೆ ಕೆಲ್ಸಕ್ಕೆ ಹೋಗಿದ್ರಲ್ವ, ಹೊಲದಲ್ಲಿ ಇತ್ತಂತೆ ಅವ್ರ ತೋಟದಲ್ಲಿ ಕಿತ್ಕೊಬಂದಿದ್ರು. ಸಿಗುತ್ತೆ ಈ ಕಡೆ ಮಸ್ತ್ ಸಿಗುತ್ತೆ, ಆದರೆ ನಾನೇ ಹೋಗಲ್ಲ ಎಲ್ಲೂ. ಕೇಳಿದ್ರೂ ಕಿತ್ಕೊಬರ್ತಾರೆ. ನಮ್ಮ ಚಿಕ್ಕಮ್ಮನಿಗೂ ಕೂಡ ಗೊತ್ತಿಲ್ಲ ಮನೇಲಿ ಖಾಲಿ ಆಗೈತೆ ಅಂತೇಳ್ಬಿಟ್ಟು. ಅವಾಗ ಅಂತಿದ್ರು, ಹೇಳ್ಬೇಕು ಬೇಡ ನಾನು ಕಿತ್ಕೊಬಂದು ಕೊಡ್ತಿದ್ನಲ್ಲ, ನೀನು ಸುಮ್ಮನೆ ಇದೆಯಾ ಅಂತ ಹೇಳ್ತಿದ್ರು. ಅದಕ್ಕೇ ಇನ್ನೇನು ಒಂದೆರಡು ದೊಡ್ಡ ಈರುಳ್ಳಿ ಹಚ್ಕೊಂಡ್ಬಿಟ್ಟು ಒಂದೆರಡು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಅದೆಲ್ಲ ಇವಾಗ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ, ಜೀರಿಗೆ ಹಾಕಿಲ್ಲ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಟು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಫ್ರೈ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಮತ್ತು ಖಾರದ ಪುಡಿಗೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿ ಶೇಂಗಾ ಬೀಜ ಹಾಕಿ ಖಾರದ ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು. ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಎಲ್ಲದಕ್ಕೂ ಉಪ್ಪು ಹಾಕಿದ್ರೆ ಮತ್ತು ಉಪ್ಪು ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಇವಾಗ ನೋಡಿ ಬೇಯಿಸಿ ಎಲ್ಲ ಬಸ್ತಿದ್ನಲ್ವ, ಇವಾಗ ಡೈರೆಕ್ಟಾಗಿ ಹಾಕ್ಕೊಂಬಿಡ್ತೀನಿ. ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಎಲ್ಲ ತಿರುಗಿಸ್ತೀನಿ, ಎಲ್ಲ ಮಿಕ್ಸ್ ಆಗಲಿ, ಉಪ್ಪು ಎಲ್ಲ ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಇನ್ನೊಂದು 3 ನಿಮಿಷ ಇಳಿಸ್ತೀವಿ ಅನ್ಬೇಕಾದ್ರೆ ಶೇಂಗಾ ಪುಡಿ ಹಾಕ್ತೀನಿ. ಶೇಂಗಾ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಒಂದೆರಡು ಸುತ್ತು ಹಿಂಗೆ ತಿರುಗಿಸಿ ಇಳಿಸ್ಬಿಡ್ತೀನಿ. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರುತ್ತಲ್ಲ, ಮತ್ತು ಒಂಥರ ಅನಿಸ್ಬಿಡುತ್ತೆ ಅದು. ನೋಡಿ ಸ್ವಲ್ಪನೇ ಪೌಡ್ರ್ ಮಾಡ್ಕೊಂಡಿದ್ದು, ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ ನಾನು. ನೆಕ್ಸ್ಟ್ ಯಾವಾಗಾದ್ರೂ ಸ್ವಲ್ಪ ಟೈಮ್ ಸಿಕ್ಕಾಗ ಜಾಸ್ತಿನೇ ಶೇಂಗಾ ಬೀಜ ಎಲ್ಲ ಹುರಿದ್ಬಿಟ್ಟು ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಮತ್ತು ಬಿಡು ಸುಮ್ಮನೆ ಮಾಡಿದಾಗ್ಲೇ ಫ್ರೆಶ್ಶಾಗಿ ಹುರಿದು ರುಬ್ಕೊಳ್ಳೋಣ, ಇನ್ನೆಷ್ಟೊತ್ತು ಇಡಿಸುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಮತ್ತು ಈ ಥರ ಅರ್ಜೆಂಟ್ ಇದ್ದಾಗ ಆ ಥರ ಮಾಡಿಟ್ಕೊಂಡಿದ್ರೆ ಚೆನ್ನಾಗಿರೋದಲ್ಲ ಅಂತ ಆವಾಗ ಕೂಡ ಒಂದೊಂದು ಅನಿಸ್ತಾ ಇರುತ್ತೆ. ಏನೋ ಒಂದೊಂದು ಸತಿನೂ ಒಂದೊಂದು ಥರ ಅನಿಸ್ತಾ ಇರುತ್ತೆ. ಒಟ್ಟು ನನ್ನ ಮಗ ಬರೋಷ್ಟೊತ್ತಿಗೆ ಸದ್ಯ ಪಲ್ಯ ಎಲ್ಲ ರೆಡಿಯಾಗಿತ್ತು. ಮತ್ತು ಚಪಾತಿಗೂ ಎಲ್ಲ ಕಲಸಿಟ್ಟಿದ್ನಲ್ವ, ಚೆನ್ನಾಗಿ ನೆಂದ್ಕೊಂಡಿತ್ತು. ಮತ್ತು ಚಪಾತಿಗೆಲ್ಲ ಜೋಡಿಸೋಷ್ಟೊತ್ತಲ್ಲೇ ಬಂದುಬಿಟ್ಟ ನನ್ನ ಮಗ. ಬಂದು ನಾನು ಸಿತೀನಿ ಅಂತ ಹೇಳ್ಬಿಟ್ಟು ಕುತ್ಕೊತಾ ಇದ್ದೆ ನನ್ನ ಪಕ್ಕದಲ್ಲಿ. ಯಾವಾಗಲೂ ಅಷ್ಟೇ ಚಪಾತಿ ಮಾಡಬೇಕಾದ್ರೆ ಅವನಿಗೂ ಒಂದು ಸ್ವಲ್ಪ ಕೊಡಬೇಕಿಟ್ಟು, ಅವನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅವನು ಹೊಸಿತಾ ಇರ್ತಾನೆ. ಇದು ಕ್ಯಾಮ್ರಾ ಬಂದುಬಿಟ್ಟು ಅವಾಗವಾಗ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇರುತ್ತೆ. ನಾನು ಆನ್ ಮಾಡಿದರೂ ಕೂಡ ಒಂದೊಂದು ಸತಿ ಅದಷ್ಟು ಅದೇ ಕಟ್ಟಾಗಿಬಿಡುತ್ತೆ. ಅದಕ್ಕೆ ನೋಡ್ತಾ ಇದ್ದೀನಿ ಕಟ್ಟಾಯಿತೋ ಏನೋ ಅಂತೇಳ್ಬಿಟ್ಟು. ಮತ್ತೆ ಸ್ವಲ್ಪ ಲಾಂಗ್ ವೀಡಿಯೋ ಬೇರೆ ಮಾಡಿದ್ನಲ್ವ, ಮತ್ತು ಕಟ್ಟಾಗುತ್ತೆ ಅಂತೇಳ್ಬಿಟ್ಟು ನೋಡಿದೆ. ಸದ್ಯ ಕಟ್ಟಾಗಿರಲಿಲ್ಲ, ಇನ್ನೂ ರನ್ನಿಂಗಲ್ಲೇ ಇತ್ತು. ನೋಡ್ಕೊಳ್ಳೋಣ ಅವಾಗವಾಗ ಅಂತೇಳ್ಬಿಟ್ಟು ಸುಮ್ಮನೆ ಅದೇ. ಇವಾಗ ಮತ್ತೆ ಅಂಗಡಿಗೂ ಕೂಡ ಬರ್ತಾಯಿದ್ರು, ಆ ಕಡೆನೂ ನೋಡಿಕೊಂಡು ಚಪಾತಿ ಹೊಸೇನ ಅಂತೇಳಿ ಕೂತ್ಕೊಂಡೆ. ನಿಜವಾಗ್ಲೂ ಚಪಾತಿ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ನೆಂದ್ಕೊಂಡಿತ್ತು. ಒಂದು ಸ್ವಲ್ಪ ಮೇಲೆ ಎಣ್ಣೆ ಬೇರೆ ಹಾಕಿ ಹಂಗೆ ಇಟ್ಟಿದ್ನಲ್ವ, ತುಂಬ ಚೆನ್ನಾಗಿ ಬಂತು ಚಪಾತಿ ಮಾತ್ರ. ಫಸ್ಟ್ ಎಲ್ಲ ಉಂಡೆ ಮಾಡಿ ಇಟ್ಕೊಂಡೆ. ಒಂದು ಸ್ವಲ್ಪ ದೊಡ್ಡದಾಗೆ ಉಜ್ತಾ ಇದ್ದೀನಿ ನನ್ನ ಮಗನ ಜೊತೆ ಮಾತಾಡಿಕೊಂಡು. ಎಷ್ಟು ಮಾತಾಡ್ತಾನೆ ಅಂದರೆ ಅವ್ನಿಗೆ ಇನ್ನೂ ಸರಿಯಾಗಿ ಬರಲ್ಲ ಮಾತು. ಬರೋ ಮಾತಲ್ಲೇ ಅದು ಇದು ಅಂತ ಮಾತಾಡ್ತಾ ಇರ್ತಾನೆ. ಮಾತು ಕೇಳೋಕ್ಕೆ ಒಂಥರ ಚೆನ್ನಾಗೆ. ಒಂದೊಂದು ಸತಿ ಎಷ್ಟು ಇಷ್ಟ ಆಗ್ತಾನೆ, ಒಂದು ಸತಿ ಕೋಪನೇ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ವ. ನಮ್ಮ ಕೋಪ ಇದ್ದರೆ ನಮ್ಮ ಹತ್ರ ಇರುತ್ತೆ, ಮಕ್ಳ ಮೇಲೆ ತೋರಿಸ್ಬಾರ್ದಲ್ವ. ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಒಂದೊಂದು ಸರಿ. ತುಂಬ ಸಿದಿಗ ಅಂದರೆ ಅಷ್ಟು ಸಿದಿಗ, ಒಂದು ಕೆಲಸ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ನೋಡಿ ನಾನು ಹಿಟ್ಟು ಹಾಕ್ಕೊಂಡ್ರೆ ಹಿಟ್ಟೆಲ್ಲ ತೊಗೊಳ್ಳೋದು, ಅವನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ಚೆಲ್ಲೋದು ಹಂಗೆಲ್ಲ ಮಾಡ್ತಾಯಿದ್ದ. ಆದ್ರೂ ಹಂಗೆ ಸ್ವಲ್ಪ ಸುಧಾರಿಸ್ಕೊಂಡು ಕುಂದಿರ್ಸ್ಕೊಂಡು ಮಾಡ್ತಾಯಿದ್ದೀನಿ ಕೆಲಸ. ಹಂಗೆ ಒಂದೊಂದು ಸತಿ ನಾನು ವೀಡಿಯೋಸ್ ತುಂಬ ಸ್ವಲ್ಪ ಕಟ್ ಮಾಡ್ತಾಯಿದ್ದೆ ಜಾಸ್ತಿ. ಒಬ್ಬರು ಕಮೆಂಟಲ್ಲಿ ಹೇಳಿದರು, ವೀಡಿಯೋ ಸ್ವಲ್ಪ ಜಾಸ್ತಿ ತೋರಿಸಿ, ಸ್ವಲ್ಪನೇ ತೋರಿಸ್ತೀರ ಅಂತೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಲಾಂಗ್ ವೀಡಿಯೋನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತು ಸ್ವಲ್ಪ ವೀಡಿಯೋ ಲೆಂತ್ ಆಯ್ತು ಅಂತ ಹೇಳ್ಬೋದು. ಮತ್ತು ಮಳೆ ಅಂತೂ ಬರ್ತಾನೆ ಇದೆ ನಮ್ಮೂರ ಕಡೆ, ಫುಲ್ಲು ಮಳೆನೇ. ಸಂಜೆ ಆದರೆ ಸಾಕು ಮಳೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮತ್ತು ಒಂದೊಂದು ದಿನ ನೈಟ್ ಫುಲ್ಲು ಬರ್ತಾ ಇರುತ್ತೆ, ಜಿಡಿ ಬರ್ತಾ ಇರುತ್ತೆ. ಇನ್ನೊಂದೆರಡು ಮಳೆ ಬಂದುಬಿಟ್ರೆ ನಮ್ಮ ಕಡೆ ಶೇಂಗಾ ಹಾಕ್ತಾರೆ ಹೊಲದಲ್ಲೆಲ್ಲ. ಶೇಂಗಾ ಬೀಜ ಜಾಸ್ತಿ ಬೆಳೀತಾ ಇರ್ತಾರೆ ಈ ಕಡೆ ನಮ್ಮ ಸೈಡ್ ಫುಲ್ಲು. ಮತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ. ಕಡಲೆಕಾಯಿ ಎಲ್ಲ ತಂದುಬಿಟ್ಟು ಮಿಷಿನ್ಗೆ ಹಾಕ್ಸೋದು, ಎಲ್ಲ ಕೈಯಲ್ಲೇ ಸುಲಿಯೋದು, ಎಲ್ಲ ಸುಲಿದ್ಬಿಟ್ಟು ಬಿತ್ತಬೇಕು ಅಂತೇಳ್ಬಿಟ್ಟು ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದಾರೆ. ಹೊಲಗಳು ಬಿತ್ತಬೇಕಾದ್ರಂತೂ ಇನ್ನೂ ಫುಲ್ಲು ಬ್ಯುಸಿ, ಫುಲ್ಲು ವ್ಯಾಪಾರ ಅಂತ ಹೇಳ್ಬೋದು. ಬೆಳಗ್ಗೆನೇ ಹೋಗ್ಬಿಡ್ತಾರೆ, ಮತ್ತು ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಬಂದುಬಿಡ್ತಾರೆ.
ಬೆಳಗ್ಗೆನೇ ಹೋಗಿ ಕೆಲವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದು ಮಾಡ್ತಿರ್ತಾರೆ. ಒಟ್ಟು ಒಪ್ಪಂದ ತೊಗೊಂಡ್ಬಿಡ್ತಾರೆ ನಮ್ಮ ಕಡೆ ಕೂಲರೆಲ್ಲ. ಒಪ್ಪಂದ ತೊಗೊಂಡ್ರೆ ಇಷ್ಟು ಅಂತ ಮಾತಾಡ್ತಾರೆ. ಈಗ ಏನು ಗೊತ್ತಾ, ರೈತರಿಗಿಂತ ಕೂಲಿ ಹೋಗೋರ್ದೇ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ರೈತರು ಬೆಳೆ ಬರಲಿ ಬಿಡಲಿ, ಇವಾಗ ಕೂಲಿ ಮಾಡ್ತಾ ಇರ್ತಾರಲ್ಲ ಅವರಿಗೆ ದುಡ್ಡು ಕೊಡಲೇಬೇಕಾಗುತ್ತೆ. ಇವರೇ ಪುಣ್ಯವಂತರು ಅಂತ ಹೇಳ್ಬೋದು. ಇವಾಗ ನಮ್ಮದು ಯಾವ ಥರನೋ ಅವ್ರು ರೈತರದ್ದು ಕೂಡ ಅದೇ ಥರನೇ. ಈಗ ಟೊಮೊಟೊ ಹಣ್ಣು ಸೀಸನ್ ಬೇರೆ, ನಮ್ಮ ಕಡೆ ಅಂತೂ ಫುಲ್ಲು ಟೊಮೊಟೊ ಎಲ್ಲಿ ನೋಡಿದ್ರು ಟೊಮೊಟೊ ಹಾಕ್ಬಿಟ್ಟಿದ್ದಾರೆ. ಮತ್ತು ಮಳೆ ಬೇರೆ ಇಟ್ಕೊಂಡಿದೆ. ಮತ್ತು ಈಗ ಸದ್ಯಕ್ಕೆ ಗಿಡ ಎಲ್ಲ ಕಟ್ತಾ ಇದ್ದಾರೆ. ಗಿಡ ಎಲ್ಲ ಕಟ್ಬಿಟ್ಟು ಏನೋ ಈಗ ಮುಂಚೆ ಹಾಕಿರೋರಿಗೆ ಸ್ವಲ್ಪ ರೇಟ್ ಸಿಗುತ್ತೆ ಅಷ್ಟೇ. ಮತ್ತು ಹೋಗ್ತಾ ಹೋಗ್ತಾ ಟೊಮೊಟೊ ಹಣ್ಣು ರೇಟ್ ಕೂಡ ಕಡಿಮೆ ಆಗುತ್ತೆ ಒಂದೊಂದ್ಸತಿ. ಅಷ್ಟು ಅದರಲ್ಲೂ ಕೂಡ ಲಾಸ್ ಆಗುತ್ತೆ. ತುಂಬ ಕಷ್ಟ ಏನೇ ಒಂದು ಇದು ಮಾಡಿದ್ರು. ಎಲ್ಲರೂ ಪಾಪ ಯೋಚನೆ ಮಾಡ್ತಿರ್ತಾರೆ. ಬಂದವರೆಲ್ಲ ಅಂಗಡಿ ಮುಂದೆ ಕೆಲವರು ಮಾತಾಡ್ತಾನೆ ಇರ್ತಾರೆ. ನನಗೆ ಅವರೆಲ್ಲ ಕೇಳಿಬಿಟ್ಟು ತುಂಬ ಬೇಜಾರು ಅನಿಸ್ಬಿಡ್ತು ಒಂದೊಂದ್ಸತಿ. ಎಷ್ಟು ಕಷ್ಟ ಅಲ್ಲ ಜೀವನ ಅಂತೇಳ್ಬಿಟ್ಟು. ಇವಾಗ ಹೋದ ವರ್ಷ ಅಂತೂ ಮಳೆನೇ ಇರಲಿಲ್ಲ. ಮಳೆ ಇಲ್ಲದೆ ಅಷ್ಟು ಲಾಸ್ ಮಾಡ್ಕೊಂಡ್ರಿ. ಈ ಸತಿ ಮಳೆ ಬರ್ತಾ ಇದೆ. ಮತ್ತು ಮಳೆ ಬರ್ತಾ ಇದೆ ಸದ್ಯಕ್ಕೆ. ಈಗ ಒಳ್ಳೆ ಬೆಳೆ ಹಾಕಿದ್ಮೇಲೆ ಒಂದೊಂದ್ಸತಿ ಮಳೆ ಕೈ ಕೊಡುತ್ತೆ. ಏನು ಬಿತ್ತೋದೋ ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಮಾತೆಲ್ಲ ಕೇಳ್ತಿರ್ತೀನಲ್ವ, ಒಂಥರ ನನಗೂ ಬೇಜಾರು ಅನಿಸ್ಬಿಡುತ್ತೆ. ಇನ್ನು ಚಪಾತಿ ಎಲ್ಲ ಆದು. ನನ್ನ ಮಗ ಮಾತಾಡೋ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾ ಇಲ್ಲ. ಅವನೇ ಮಾತಾಡ್ತಾ ಇದ್ದಾನೆ, ಸುಮ್ಮನೆ ತಿಟ್ಲೆ ಮಾಡ್ತಾ ಇದ್ದಾನೆ. ಇಲ್ಲಿ ಇವತ್ತು ತುಂಬ ಮಳೆ ಬರ್ತಾ ಇದೆ. ಸದ್ಯ ಇವತ್ತು ಯಾರು ಕೆಲಸಕ್ಕೆ ಹೋಗಿಲ್ಲ, ಎಲ್ಲರೂ ಮನೇಲಿದ್ದಾರೆ. ನಮ್ಮ ಚಿಕ್ಕಮ್ಮ ಸಮೇತ ಮನೇಲಿದ್ದಾರೆ. ಇವತ್ತು ಸ್ವಲ್ಪ ಫ್ರೀ ಇರ್ತೀನಿ ನಾನು. ಆದಷ್ಟು ಅವನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಚಿಕ್ಕಮ್ಮ, ಇಲ್ಲ ನಮ್ಮ ಅತ್ತೆ ಯಾರಾದರೂ ಅವ್ನು ಕರ್ಕೊಂಡು ಎಲ್ಲಾದರೂ ಹಿಂಗೆ ಹೋದರೂ ಕೂಡ ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಫ್ರೀ ಆಗಿರ್ತೀನಿ. ಇನ್ನೊಂದು ಚಪಾತಿ ಎಲ್ಲ ಅದು. ಮತ್ತು ಇವಾಗ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕಲ್ಲ, ಯಾಕಂದರೆ ಹಿಟ್ಟು ಕಲಿಸ್ತಿರ್ತೀವಲ್ವ. ಹಿಟ್ಟು ಕಲಿಸ್ಬೇಕಾದ್ರೆ ಎಣ್ಣೆ ಹಾಕಿ ನೆನೆಸಿಟ್ಟಿರ್ತೀನಲ್ವ, ಅಷ್ಟೊಂದು ಎಣ್ಣೆ ತೊಗೊಳ್ಳಲ್ಲ. ಸ್ವಲ್ಪನೇ ಸ್ಪೂನಲ್ಲಿ ಸುಮ್ಮನೆ ಈ ಥರ ಹುಟ್ಟಿಸ್ತಿರ್ತೀನಿ ಅಷ್ಟೇ ಎಣ್ಣೆನ. ಇವಾಗೆಲ್ಲ ಬೇಯಿಸ್ತಾಯಿದ್ದೀನಿ. ಎಲ್ಲ ಬೇಯಿಸ್ಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಸಾಂಬಾರು ಇತ್ತಲ್ಲ, ಅದು ಬಿಸಿ ಮಾಡ್ತಾಯಿದ್ದೀನಿ. ಪಾತ್ರೆ ನೋಡ್ಬೋದು, ರಾಶಿ ಪಾತ್ರೆ ಇದ್ದು ನನಗೆ. ಅವೆಲ್ಲ ತೊಳೆಯೋಷ್ಟಕ್ಕೆ ಸುಸ್ತೇ ಆಗ್ಬಿಡ್ತು. ಮತ್ತು ಬೆಳಗ್ಗೆಯಿಂದ ಬೇರೆ ತೊಳೆದಿರಲಿಲ್ಲ ಅಲ್ವ, ಜಾಸ್ತಿ ಪಾತ್ರೆ ಆಗಿದ್ವು. ಕಡಲೆಬೇಳೆ ಇದ್ದು ಒಂದು ಸ್ವಲ್ಪ ಕವರಲ್ಲಿ, ಅದಕ್ಕೆ ಅದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಕೋಣ ತಂಗೆ ಇಟ್ಟಿದ್ದೆ. ಇವಾಗ ಹೆಂಗೆ ತೊಗೊಂಡಿದ್ನಲ್ವ, ಅದು ಒಂದು ಕೆಲಸ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಅದರಲ್ಲಿ ಇರೋದೆಲ್ಲ ಅದ್ರೊಳಗೆ ಹಾಕ್ತಾಯಿದ್ದೀನಿ. ಮಸಾಲೆ ಡಬ್ಬಿ ಒಳಗೆ ಹಾಕ್ಬಿಟ್ಟು ಎಲ್ಲ ಎತ್ತಿಟ್ಟೆ. ಮತ್ತೊಂದು ಸ್ವಲ್ಪನೇ ಸಾಂಬಾರು ಇದ್ದಿದ್ದು, ಅದು ಒಂದು ಕಡೆ ಬಿಸಿಗೆ ಇಟ್ಟಿದ್ದೀನಿ. ಮತ್ತು ಬೆಳಗ್ಗೆನೇ ಅನ್ನ ಮಾಡಿಟ್ಟಿದ್ನಲ್ವ, ಅದು ಒಂದು ಸ್ವಲ್ಪ ಅನ್ನ ಇತ್ತು. ಮತ್ತು ಪಲ್ಯ ಚಪಾತಿ ಬಂದುಬಿಟ್ಟು ಬಾಕ್ಸಲ್ಲ ಹಾಗೆ ಇಟ್ಟಿದ್ನಲ್ವ, ಒಂದು 4 ಪಾತ್ರೆ ಬಿಟ್ಟು ಮಿಕ್ಕಿರೋ ಪಾತ್ರೆ ಎಲ್ಲ ಹಾಕ್ಬಿಟ್ಟೆ ತೊಳೆಯೋಕ್ಕೆ. ಮತ್ತು ಗ್ಯಾಸು ಅವಾಗ ತಾನೇ ಚಪಾತಿ ಬೇಯಿಸಿದ್ನಲ್ವ, ನಾನು ಗ್ಯಾಸು ಬಟ್ಟೆಲಿ ಒರೆಸೋಕ್ಕೆ ಹೋಗಲಿಲ್ಲ. ಮತ್ತು ಯಾವ್ದು ಬಟ್ಟೆಲಿ ಸುಮ್ಮನೆ ಮೇಲೆ ಒಣ ಬಟ್ಟೆ ತೊಗೊಂಡು ಅದು ಹಿಟ್ಟೆಲ್ಲ ಆಗಿತ್ತಲ್ಲ, ಹಿಟ್ಟು ಕಲಿಸ್ಬೇಕಾದ್ರೆ ಅದೆಲ್ಲ ಒರೆಸ್ಕೊಂಡು ಅಷ್ಟೇ ಸುಮ್ಮನೆ ಹಿಂಗೆ ಎಲ್ಲ ಒರೆಸ್ದೆ. ಮತ್ತು ನಾವು ಏನಾದರೂ ಬಿಸಿ ಇದ್ದಾಗ ತಣ್ಣೀರು ಏನಾದರೂ ಬಟ್ಟೆ ಈ ಥರ ಹಾಕಿ ಅದನ್ನ ಇದು ಮಾಡಿಬಿಟ್ರೆ ಗ್ಲಾಸ್ ಬೇರೆ ಇರುತ್ತಲ್ಲ, ಭಯ ಆಗುತ್ತೆ. ಮತ್ತು ಅದು ತುಂಬ ಹೀಟಾಗಿರುತ್ತೆ. ನೀರು ಹಾಕಿದ ತಕ್ಷಣ ಒಂಥರ ಸೌಂಡ್ ಬಂದುಬಿಡುತ್ತೆ. ಅದಕ್ಕೆ ನಾನು ಫುಲ್ಲು ತಣ್ಣಗಾಗಲಿ ಆಮೇಲೆ ಎಲ್ಲ ಒರೆಸೋಣ ಒಂದ್ಸತಿ ಯಾವ್ದು ಬಟ್ಟೆ ತೊಗೊಂಡು. ಇಲ್ಲ ಚಪಾತಿ ಬೇಯಿಸಿದ್ನಲ್ವ, ಎಣ್ಣೆ ಜಿಡ್ಡೆಲ್ಲ ಆಗಿತ್ತು. ಅದಕ್ಕೆ ಒಂದು ಸತಿ ಉಜ್ಜಿ ಬಿಡೋಣ ಅಂತೇಳ್ಬಿಟ್ಟು ಫಸ್ಟ್ ಸುಮ್ಮನೆ ಮೇಲ್ಗಡೆ ಇರೋದೆಲ್ಲ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತುಂಬ ಪಾತ್ರೆ ಇದ್ವು, ಅವೆಲ್ಲ ಹೊರಗೆ ಇಡೋಣ ಅಂತೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ನೋಡ್ಬೋದು, ಒಂದು ಟೈಮ್ ಕೆಲಸ ಮಿಸ್ ಆಯಿತು ಅಂತಂದರೆ ಎಷ್ಟು ಅದಕ್ಕಿಂತ ಡಬಲ್ ಕೆಲಸ ಮಾಡಬೇಕಾಗುತ್ತೆ. ಅಷ್ಟು ಕೆಲಸ ಆಗಿಬಿಡುತ್ತೆ ಒಂದೊಂದು ಸರಿ. ನೋಡ್ಬೋದು ಸಿಂಕಲ್ಲಿ ಎಷ್ಟೊಂದು ಪಾತ್ರೆ ಇದೆ. ಚಪಾತಿ ಪಲ್ಯ ಎಲ್ಲ ಮುಗೀತು. ಈಗ ಪಾತ್ರೆ ಒಂದಿದ್ದಾವೆ, ಆ ಪಾತ್ರೆ ಎಲ್ಲ ತೊಳಿಬೇಕು. ರಾಶಿ ಪಾತ್ರೆ ಇದೆ, ಬೆಳಗ್ಗೆಯಿಂದ ಪಾತ್ರೆನೇ ತೊಳೆದಿಲ್ಲ ನಾನು ಇವತ್ತು. ಅದಕ್ಕೆಲ್ಲ ಒಂದು ಟ್ರಿಪ್ ತೊಳಿಬೇಕು. ತೊಳೆದ್ಬಿಟ್ಟು ಎಲ್ಲ ಜೋಡಿಸಿ ಮತ್ತು ಕಸ ಎಲ್ಲ ಗುಡಿಸ್ಬೇಕು. ಇಲ್ಲಿ ಮತ್ತು ಅಂಗಡಿ ಮುಂದೆ ಮತ್ತು ಇಲ್ಲಿ ಎಲ್ಲ ಚಪ್ಪಟ್ಗಳಿಗೆಲ್ಲ ಕಸ ಓಡಿಸ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಇನ್ನೇನು ಅಡುಗೆ ಕೆಲಸ ಏನು ಮುಗೀತು. ಬೆಳಗ್ಗೆ ಸ್ವಲ್ಪ ಸಾಂಬಾರು ಇತ್ತು, ಅದು ಬಿಸಿ ಮಾಡಿದೆ. ಮತ್ತು ಸ್ವಲ್ಪ ಅನ್ನ ಇತ್ತು. ಈಗ ಪಲ್ಯ ಚಪಾತಿ ಇವತ್ತಿಂದು ನೈಟ್ ಊಟ ಮುಗೀತು. ಮತ್ತು ಬೆಳಗ್ಗೆಗೆ ಯೋಚನೆ ಮಾಡೋಣ ಸದ್ಯಕ್ಕೆ ಈಗ ಏನಿಲ್ಲ, ಇಲ್ಲಿ ಮುಗೀತು. ಮತ್ತು ಪಾತ್ರೆ ಮಾತ್ರ ನೋಡಿ ಎಷ್ಟೊಂದು ಪಾತ್ರೆ ಇದೆ, ಎಲ್ಲ ತೊಳ್ಕೊಂಬರ್ತೀನಿ ಇವಾಗ ಹೋಗ್ಬಿಟ್ಟು. ತೊಳೆದು ಕಸ ಎಲ್ಲ ಗೂಡಿಸ್ಬಿಡ್ತೀನಿ. ಇಲ್ಲ ಫಸ್ಟ್ ಎಲ್ಲ ಹೊರಗಡೆ ಇಟ್ಬಿಟ್ಟು ಫಸ್ಟ್ ಕಸ ಗುಡಿಸ್ತೀನಿ. ಕಸ ಗುಡಿಸ್ಬಿಟ್ಟು ಆಮೇಲೆ ತೊಳಿತೀನಿ. ನೋಡೋಣ ಬನ್ನಿ. ಫಸ್ಟು ಪಾತ್ರೆ ಎಲ್ಲ ಹೊರಗೆ ಇಡ್ತಾಯಿದ್ದೀನಿ ನಾನು. ಹೊರಗಿಟ್ಬಿಟ್ಟು ಆಮೇಲೆ ಕಸ ಊಡಿಸ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಪಾತ್ರೆ ಎಲ್ಲ ತೊಳೆದು ತಗೊಬಂದಿಟ್ಮೇಲೆ ಮತ್ತೆ ಕಸ ಗುಡಿಸಿದ್ರೆ ಮತ್ತೆ ಧೂಳದೆಲ್ಲ ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಸ ಎಲ್ಲ ಗೂಡಿಸಿ ಆಮೇಲೆ ಪಾತ್ರೆ ತೊಳೆಯೋಣ ಅಂತೆಲ್ಲ ಎತ್ತಿಡ್ತಾಯಿದ್ದೀನಿ. ತುಂಬ ಪಾತ್ರೆ ಇದ್ದು ಯಾವ ಸರಿನೂ ಇಷ್ಟೊಂದು ಪೆಂಡಿಂಗ್ ಇಟ್ಕೊತಾ ಇರಲಿಲ್ಲ. ಒಂದು ಸ್ವಲ್ಪ ಆದ ತಕ್ಷಣವೇ ನಾನು ತೊಳೆದಿಡ್ತಾಯಿದ್ದೆ.
ಮತ್ತು ಹೊರಗಡೆ ಬೇರೆ ತೊಳಿಬೇಕಲ್ವ ಎಲ್ಲ ಕುತ್ಕೊಂಡು. ಅದಕ್ಕೇ ಮತ್ತೆ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ಅಷ್ಟರಲ್ಲಿ ನಮ್ಮ ಅತ್ತಿಗೆ ಬೇರೆ ಬಂದು ಬಟ್ಟೆ ಬೇರೆ ಒಗಿತಾ ಇದ್ರು ಅವರು. ಅದಕ್ಕೆ ಸ್ವಲ್ಪ ಬೇಗ ನನಗೆ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಅವ್ರದ್ದೆಲ್ಲ ಬಟ್ಟೆ ಎಲ್ಲ ಒಗಿದು ಎಲ್ಲ ಜಾಲಿಸಿ ಒಣಗಾಕಿದ್ಮೇಲೆ ಮತ್ತು ನಾನು ಪಾತ್ರೆ ತೊಳೆಯೇ ಬಿಡು ಲಾಸ್ಟ್ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೆ. ಇನ್ನೊಂದು ಪಾತ್ರೆಯಲ್ಲಿ ಇಟ್ಟು ಬಂದುಬಿಟ್ಟು ಎಲ್ಲ ನೀಟಾಗಿ ಕಸ ಗುಡಿಸೋಣ ಅಂತ ಬಂದೆ. ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ತುಂಬಾಕಿ ಮತ್ತು ಹೊರಗಿಂದೆಲ್ಲ ಕಸ ಗುಡಿಸಿ ಆಮೇಲೆ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಅಂತೂ ತರಲೆ ಮಾಡ್ತಾಯಿದ್ದ. ಪಾತ್ರೆ ತೊಳ್ಕೊಂಬಂದು ಒಳಗೆ ಇಡೋಷ್ಟೊತ್ತಿಗೆ ತಲೆನೇ ಕೆಟ್ಟೋಯ್ತು ನನಗೆ. ಹುಡುಗನ ಹತ್ರ ಏನು ಸಿಕ್ಕರೆ ಅವು ನೀರು ಸಿಕ್ಕರೆ ಸಾಕು, ಸುಮ್ಮನೆ ಎಲ್ಲ ಚೆಲ್ಲೋದು ತುಂಬ್ಕೊಂಡು ಹೋಗಿ ರೋಡಿಗೆಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಹಂಗೆ ಸ್ವಲ್ಪ ಸುಧಾರಿಸ್ಕೊಂಡು ಅವನ್ನ ಹಿಡ್ದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡೆ. ಅಷ್ಟೇ, ಚಿಕ್ಕ ಮಕ್ಳು ಇದ್ದರೆ ಮನೆಯಲ್ಲಿ ಎಷ್ಟು ಇದಂದರೆ ನಮಗೆ ಒಬ್ಬೊಬ್ಬರನ್ನೇ ನಮ್ಗೆ ಸುಧಾರ್ಸೋಕ್ಕಾಗಲ್ಲ. 2-3 ಜನ ಇರೋರು ಯಾವ ಥರ ಮ್ಯಾನೇಜ್ ಮಾಡ್ತಾರೆ, ಯಾವ ಥರ ಸುಧಾರಿಸ್ತಾರೋ ಗೊತ್ತಿಲ್ಲ. ಅಂದರೆ ಹಳ್ಳಿಯಲ್ಲಿ ಬೆಳೆಯೋ ಮಕ್ಳಿಗೂ ಸಿಟಿಲಿ ಬೆಳೆಯೋ ಮಕ್ಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಸಿಟಿಲಿ ಏನಂದರೆ ತುಂಬ ಡಿಸಿಪ್ಲಿನ್ ಆಗಿರ್ತಾರೆ. ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಕೆಲವು ಮಕ್ಳು ಇರ್ತಾರೆ. ಕೆಲವ್ರು ಇರ್ತಾರೆ ಜಾಸ್ತಿ ತೀಟ್ಲೆ ಮಾಡ್ತಿರ್ತಾರೆ, ಆದರೂ ಅಷ್ಟೊಂದು ಇರಲ್ಲ. ನಾನು ನೋಡಿರೋ ಮಟ್ಟಿಗೆ, ಯಾರ್ದೇನೋ ಗೊತ್ತಿಲ್ಲ, ನಾನು ನೋಡಿದಿರೋ ಮಟ್ಟಿಗೆ ಸಿಟಿಯಲ್ಲಿ ಬೆಳೆಯೋ ಮಕ್ಳಿಗೂ ಮತ್ತು ಹಳ್ಳಿಯಲ್ಲಿ ಬೆಳೆಯೋ ಮಕ್ಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿ ಏನಂದರೆ ಇಲ್ಲಿ ಸ್ವಲ್ಪ ಅಪ್ಪ ಅಮ್ಮ ಅಜ್ಜಿ ತಾತ ಮತ್ತು ಪಕ್ಕದ ಮನೆ ಆ ಮನೆ ಈ ಮನೆ ಮತ್ತು ಬರೋ ಮಕ್ಕಳು ಹೋಗೋ ಮಕ್ಕಳು ಎಲ್ಲರೂ ನೋಡ್ತಿರ್ತಾರೆ, ಎಲ್ಲರ ಜೊತೆನೂ ಇದು ಮಾಡ್ತಿರ್ತಾರಲ್ವ. ಅದಕ್ಕೆ ಇವರೊಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ತರಲೆ ಮಾಡೋದು ಆಗಲಿ ಮತ್ತು ತೀಟ್ಲೆ ಏನು ಒಂಥರ ಅಳೋದು ಪಳೋದು ಎಲ್ಲನೂ ಮಿಕ್ಸ್ ಆಗಿಬಿಡುತ್ತೆ. ಮತ್ತು ಇಷ್ಟು ಚಿಕ್ಕ ವಯಸ್ಸಿಗೆ ಹೇಳೋ ಮಾತನ್ನೇ ಕೇಳಲ್ಲ. ಕೆಲವು ಸರಿ ನೋಡ್ಬೋದು, ಅವನು ನಮ್ಮ ಅಣ್ಣನ ಟೋಪಿ ತೊಗೊಂಬಂದು ನೀರೊಳಗೆ ಹಾಕ್ತಾನೆ ಇದ್ದಾನೆ. ಬೇಡ ತಗೊಂಡೋಗು ಅಂದ್ರೂ ಆ ಕಡೆ ಎತ್ತಿಟ್ರು ಕೂಡ ಮತ್ತೆ ತಗೊಂಬಂದು ನೀರೊಳಗೆ ಹಾಕ್ತಾನೆ. ಮತ್ತು ನೀರೆಲ್ಲ ತೊಗೊಂಡೋಗಿ ರೋಡಿಗೆ ಹಾಕ್ತಾಯಿದ್ದಾನೆ. ನಿಜವಾಗ್ಲೂ ನನಗೆ ತಲೆನೇ ಕೆಟ್ಟೋಗ್ಬಿಡ್ತು ಒಂದು ಸ್ವಲ್ಪ ಹೊತ್ತಿಗೆ. ಮತ್ತು ಕೆಲಸ ಬೇರೆ ಆಗಿಲ್ಲ ಅನ್ನೋದೊಂದು ಟೆನ್ಷನ್ನು. ಮತ್ತು ಈ ಕಡೆ ಅಂಗಡಿಗೆ ಬೇರೆ ಬರ್ತಾಯಿದ್ರು, ಹಗಲೆಲ್ಲ ಎದ್ದೋಗ್ಬೇಕಾಗಿತ್ತು. ಅದೊಂದು ಇದು. ಮತ್ತು ಈ ನನ್ನ ಮಗ ಬೇರೆ ಸದ್ಯ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಬಂದುಬಿಟ್ರು. ಅವರು ಸ್ವಲ್ಪ ಎಲ್ಲ ಹೋಗಿದ್ರು, ಕೆಲಸ ಐತೆ ಅಂತೇಳ್ಬಿಟ್ಟು ಮುಗಿಸ್ಕೊಂಡು ಬಂದರು. ಅವರಿದ್ದರೆ ನನಗೆ ಅವ್ನದು ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಆದರೂ ಕೂಡ ಅಜ್ಜಿ ಬಂದರು ಅಂತ ಅಂದರೂ ಕೂಡ ನೋಡಿ ಅವನು ಎಷ್ಟು ತೀಟ್ಲೆ ಮಾಡ್ತಾನೆ. ಅದು ಪಾತ್ರೆ ತುಂಬ ನೀರು ಹಾಕಿದ್ನಲ್ವ, ಅವು ನೀರೆಲ್ಲ ಕಡೆಗೆ ಹಾಕ್ಬಿಟ್ಟ. ತೊಗೊಂಡೋಗಿ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೆ. ಅಷ್ಟೇ. ಒಟ್ಟು ನೋಡಿ, ಸಿಟಿಯಲ್ಲಿ ಇರೋ ಮಕ್ಕಳು ಸ್ವಲ್ಪ ಡಿಸಿಪ್ಲಿನ್ ಆಗಿರ್ತಾರೆ. ಹಳ್ಳಿಯಲ್ಲಿರೋ ಈ ಕೆಲವು ಮಕ್ಕಳು ತರಲೆ ಜಾಸ್ತಿ. ನನ್ನ ಮಗಂತೂ ತುಂಬ ತರಲೆ ಅಂತ ಹೇಳ್ಬೋದು. ಹಳ್ಳಿಯಲ್ಲಿರೋ ಮಕ್ಕಳು ಕೂಡ ಕೆಲವ್ರು ಇರ್ತಾರೆ, ಆದರೆ ಈ ಥರ ಸ್ವಲ್ಪ ಎಲ್ಲರೂ ಫ್ಯಾಮಿಲಿ ಇರುವಾಗ ಅದರಲ್ಲಿ ಬೆಳೆದಿರೋ ಮಕ್ಕಳು ಅಷ್ಟೊಂದು ಇದರಲ್ಲಿರಲ್ಲ. ಅವ್ರಿಗೆ ನಾವು ಏನಂದರೆ ಜಾಸ್ತಿ ಮುದ್ದು ಮಾಡಿಬಿಡ್ತೀವಿ. ಇವಾಗ ನಾವು ಸ್ವಲ್ಪ ಭಯ ಇಟ್ರೂ ಕೂಡ ಅವ್ರ ಅಜ್ಜಿ ತಾತ ಆ ಥರ ಹೊಡಿಬೇಡ, ಬೈಬೇಡ, ಗದರಬೇಡ ಅಂತ ಸ್ವಲ್ಪ ಹೇಳ್ಕೊಂಡು ಅವ್ರ ಮೇಲೆ ಕತ್ಸ್ಬಿಟ್ಟಿರ್ತಾರೆ. ಅದೇ ಬರೋದು ಮೇನ್ ಪ್ರಾಬ್ಲಮ್ಮು. ಆವಾಗಲೇ ಹೇಳಿದ ಮಾತು ಕೇಳಲ್ಲ. ಎಷ್ಟು ಪ್ರೀತಿಯಿಂದ ಹೇಳಿದ್ರು ಕೇಳಲ್ಲ. ಸ್ವಲ್ಪ ಗದರಿಸಿ ಕೂಡ ಹೇಳಿದ್ರು ಕೂಡ ಕೇಳಲ್ಲ, ಏನಿಲ್ಲ. ಹೇಳ್ತಿರ್ತಾರೆ ನಮ್ಮ ಚಿಕ್ಕಮ್ಮ, ಸುಮ್ಮನೆ ಕಣ್ಣಿನ ಭಯ ಇಡು ಅಂತ ಹೇಳ್ತಾರೆ ಅವ್ರ ಮಾತಲ್ಲಿ. ಕಣ್ಣೆಲ್ಲ ನೀನು ಬಾಯಿ ಅರಚ್ಕೊಂಡ್ರು ಕೂಡ ಅವ್ನು ಸುಮ್ಮನೆ ಆಗಲ್ಲ. ಈ ವಯಸ್ಸಿಗೆ ಅಷ್ಟು ಇದು ಮಾಡ್ತಿರ್ತಾನೆ. ಅದರಲ್ಲಿ ಅಂದರೆ ಏನು ಹೇಳ್ತಾರೆ ಅಂದರೆ, ಸುಮ್ಮನೆ ಕಣ್ಣಲ್ಲಿ ಎದುರಿಸ್ಕೋಬೇಕಂತೆ ಮಕ್ಕಳು. ಅದು ಹೆಂಗೆ ಎದುರಿಸ್ಕೊಳಕ್ಕಾಗುತ್ತೆ ಹೇಳಿ, ನನಗಂತ ಥರ ಬರೋದೇ ಇಲ್ಲ. ನೀವೇನು ಎಷ್ಟಿಷ್ಟು ದಪ್ಪ ಗುಡ್ಡು ಬಿಟ್ಟರು ಕೂಡ ಅವನು ಎದುರೋದೇ ಇಲ್ಲ ಅಂತವನು. ಬೇಕಾದ್ರೆ ನನ್ನನ್ನೇ ಹಿಂದಕ್ಕೆ ತಿರುಗಿ ಹೊಡೆದು ಬಿಡ್ತಾನೆ ಆ ಥರ. ಪಾಪ ಚಿಕ್ಕ ಮಕ್ಕಳಲ್ವ, ಅವ್ರಿಗೆ ಏನು ಗೊತ್ತಿರುತ್ತೆ ಸದ್ಯಕ್ಕೆ. ಇವಾಗ ಏನು ಗೊತ್ತಿರಲ್ಲ ಅವ್ರಿಗೆ. ಮತ್ತು ಸ್ಕೂಲ್ಗೆ ಹೋಗಿಲ್ಲ, ಅಂಗನವಾಡಿಗೆ ಹೋಗೋವರೆಗೂ ಅಷ್ಟೇ. ಎಲ್ಲನೂ ನಾವು ಸಹಿಸ್ಕೋಬೇಕು, ಮತ್ತು ಮುದ್ದು ಮಾಡಬೇಕು, ಬೆಳೆಸ್ಬೇಕು, ಕಷ್ಟಪಡಬೇಕು, ಎಲ್ಲನೂ ಮಾಡಬೇಕಾಗುತ್ತೆ. ಫೈನಲಿ ಎಲ್ಲ ಉಜ್ಜಿಬಿಟ್ಟೆ, ಪಾತ್ರೆ ಎಲ್ಲ ಉಜ್ಜಿಬಿಟ್ಟು. ಮತ್ತು ಈಗ ಫಸ್ಟ್ಗೆ ನೀರು ಹಾಕಿ ಎಲ್ಲ ಒಂದ್ರಲ್ಲಿ ತೊಳಿತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬೇರೆ ನೀರು ತಂದುಬಿಟ್ಟು ಇವಾಗೆಲ್ಲ ತೊಳೆದು ಡಬ್ಗೆ ಹಾಕ್ತಾಯಿದ್ದೀನಿ. ಆ ಪಾತ್ರೆ ತೊಳೆಯೋಷ್ಟೊತ್ತಿಗೆ ನನಗೆ ಒಂಥರ ಅನಿಸ್ಬಿಡ್ತು, ಯಪ್ಪ ಇಷ್ಟೊಂದು ಇಟ್ಕೋಬಾರ್ದು ಅಂತೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ಒಂದೊಂದು ಸತಿ ಅಷ್ಟೇ. ನಮ್ಮ ಚಿಕ್ಕಮ್ಮ ಎತ್ಕೊಂಡು ಹೋಗಿತ್ತು ಅವನ್ನ. ನನ್ನ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಮತ್ತೆ ಬಂದುಬಿಟ್ಟು ಇವಾಗ ನೋಡ್ಬೋದು, ಎಲ್ಲ ತೊಳೆದು ಎಲ್ಲ ಇಟ್ಬಿಟ್ಟೆ ಒಳಗೆ ತೊಗೊಂಡೋಗಿ. ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ ಫ್ರೆಂಡ್ಸ್. ಆಗಲೇ ನೋಡಿ ಮಳೆ ಸ್ಟಾರ್ಟ್ ಆಗಿದೆ. ಜಿಡಿ ಬರ್ತಾ ಇದೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ. ಇದು ಅಂಗಳದಲ್ಲಿ ಹನಿ ಬೀಳ್ತಾ ಇದೆ, ನೋಡ್ಬೋದು. ಮಳೆ ಅಂದರೆ ಸಾಕು ಓಯ್ ಅಂತಲೇ ಅಂತ ಇದೆ, ಬರ್ತಾನೆ ಐತೆ ಮಳೆ. ಇಲ್ಲಿ ನೋಡಿ, ಅಂಗಡಿ
ಈ ಸೊಂಪಿದೆ ಅಲ್ವಾ, ಅದ್ರ ಮೇಲೆ ಹನಿ ಬೀಳ್ತಾ ಇದೆ. ನೈಟ್ ಆಗಲೇ 9:30 ಆಗಿತ್ತು. ನನ್ನ ತಮ್ಮ ಬಂದ. ಅವನು ಅಂದರೆ ಚಿಕ್ಕಮ್ಮನ ಮಗ. ಅವನು ನಮ್ಮೂರಲ್ಲಿ ಕ್ರಿಕೆಟ್ ಇತ್ತು, ಟೂರ್ನಿಮೆಂಟ್ ಇತ್ತು, ಅದಕ್ಕೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು. 9:30 ಆಗಿತ್ತು ಟೈಮು. ಆವಾಗ ಬಂದ. ಚಿಕ್ಕಮ್ಮ ಆಗಲೇ ಊಟ ಮಾಡಿ ಮಲ್ಕೊಂಡಿದ್ರು ಅವರು. ಮತ್ತು ಅವ್ನು ಬಂದಿದ್ದಾನೆ ಅಂತೇಳ್ಬಿಟ್ಟು ಇನ್ನು ನಾನು ಕೂಡ ಊಟ ಮಾಡಿರಲಿಲ್ಲ. ಅವ್ನು ಬಂದಮೇಲೆ ಊಟ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಅದಕ್ಕೆ ಇವಾಗ ಅವನಿಗೆ ಚಪಾತಿ ಪಲ್ಯ ಹಾಕ್ಕೊಡ್ತಾಯಿದ್ದೀನಿ. ನೋಡ್ಬೋದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ, ನಾನು ಸ್ಟ್ಯಾಂಡಿಗೆ ಸಮೇತ ಜೋಡಿಸಿರಲಿಲ್ಲ. ನನ್ನ ಮಗ ಮತ್ತೆ ಬರ್ತಾ ಸ್ವಲ್ಪ ಕೈ ಬಿಡಲಿಲ್ಲ. ಏನೇನೋ ಬಿಡು ಅಂತೇಳ್ಬಿಟ್ಟು ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಸಮಾಧಾನ ಮಾಡಿಕೊಂಡು ಸುಮ್ಮನೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಇನ್ನೇನು ಅವ್ನಿಗೆ ಊಟ ಮಲಗಿಸ್ಬಿಟ್ಟು ಈಗ ನನ್ನ ತಮ್ಮ ಬಂದಿದ್ನಲ್ವ ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ. ಮತ್ತು ಇನ್ನೊಬ್ಬ ಚಿಕ್ಕಮ್ಮ ಇದ್ದಾರೆ, ಅವ್ರು ಸ್ವಲ್ಪ ಮೊಸರು ಕೊಟ್ಟಿದ್ರು, ಗಟ್ಟಿ ಮೊಸರು, ತುಂಬ ಗಟ್ಟಿ ಇತ್ತು, ಊರಿಂದ ಕಳಿಸಿದ್ರಂತೆ. ಸ್ವಲ್ಪ ಇದೆ ಅಂತೇಳ್ಬಿಟ್ಟು ಕೊಟ್ಟಿದ್ರು. ಮತ್ತು ಅದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಸ್ವಲ್ಪ ಮಜ್ಜಿಗೆ, ಮೊಸರು, ಅನ್ನ ಮತ್ತೊಂದು ಸ್ವಲ್ಪ ಚಪಾತಿ ತಿಂದ. ಅವನಿಗೆಲ್ಲ ಇಟ್ಬಿಟ್ಟು ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ಅವನಿಗೆಲ್ಲ ಇಟ್ಮೇಲೆ ನಾನು ಒಂದು 3 ಚಪಾತಿ, ಒಂದು ಸ್ವಲ್ಪ ಪಲ್ಯ, ಒಂದು ಸ್ವಲ್ಪ ಅನ್ನ ತಿಂದೆ. ಈ ಫ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಲೆಂತ್ ಆಯಿತು ಅನಿಸುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ. ಇದೇ ಥರನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಸ್ವಲ್ಪ ಮುಂದೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸ್ವಲ್ಪ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಇದು ಫಸ್ಟ್ನೇ ಅಂತ ಅಲ್ವಾ, ಇದು ಫಸ್ಟ್ನೇ ಅಂತ ನಾವು ದಡಕ್ಕೆ ಸೇರಿದ್ರೆ ಮಾತ್ರ ಮುಂದೆ ನಮ್ಗೆ ಬರೋಕ್ಕಾಗೋದು. ಅದಕ್ಕೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.